ಕರಾವಳಿಯ ಜಾನಪದ ಕಲೆ ಯಕ್ಷಗಾನ ಕಲಾವಿದರ ಬಗ್ಗೆ ಪುರುಷೋತ್ತಮ್ ಬಿಳಿಮಲೆ ಅವರು ಆಡಿರ್ತಕ್ಕಂಥ ಒಂದು ವಿವಾದಾತ್ಮಕ ಹೇಳಿಕೆ. ಬಹುತೇಕ ಕಲಾವಿದರು ಯಕ್ಷಗಾನ ಕಲಾವಿದರು ಸಲಿಂಗಿಗಳು ಅನ್ನೋ ರೀತಿಯಲ್ಲಿ ಮಾತನ್ನು ಆಡಿದ್ದಾರೆ. ಅನ್ನೋ ರೀತಿಯಲ್ಲೇನು ನೇರವಾಗಿ ಹೇಳಿದ್ದಾರೆ. ಯಕ್ಷಗಾನ ಕಲಾವಿದರ ಬಗ್ಗೆ ವಿವಾದಾತ್ಮಕ ಹೇಳಿಕೆ ಇದು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರ ಹೇಳಿಕೆ. ಯಕ್ಷಗಾನ ಕಲಾವಿದರಲ್ಲಿ ಬಹುತೇಕರು ಸಲಿಂಗಿಗಳು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ವಿವಾದಿತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಕ್ಷಗಾನ ಕಲಾವಿದರ ಬಗ್ಗೆ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು. ಮೈಸೂರಿನಲ್ಲಿ ಒಂದು ಕೃತಿ ಬಿಡುಗಡೆ ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ಈ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ. ಕರಾವಳಿಯ ಸಂಸ್ಕೃತಿ, ಕರಾವಳಿಯ ಜಾನಪದ ಕಲೆ, ಆ ಕಲಾವಿದರಿಗೆ ಮಾಡಿದ ಅವಮಾನ ಇದು ಅನ್ನೋ ರೀತಿಯಲ್ಲಿ ಈಗ ಆಕ್ಷೇಪಗಳು ವ್ಯಕ್ತವಾಗ್ತಾ ಇದೆ. ಪುರುಷೋತ್ತಮ್ ಬಿಳಿಮಲೆ ಅವರ ಮಾತಿನ ಆಧಾರದಲ್ಲಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಕರಾವಳಿಗರಂತೂ ನಿಗಿ ಅಂತ ಇದ್ದಾರೆ ಇವರ ಹೇಳಿಕೆಗೆ. ಅದಕ್ಕೆ ಅವರು ಕಾರಣಗಳನ್ನೆಲ್ಲ ಕೊಟ್ಟಿದ್ದಾರೆ, ಹೇಳ್ತೀನಿ ಅದನ್ನು ಮುಂದೆ. ಯಾವ ಕಾರಣಕ್ಕೆ ಈ ಮಾತನ್ನು ಅವ್ರು ಆಡಿದ್ರು ಅಂದರೆ, ಯಕ್ಷಗಾನ ಕಲಾವಿದರಲ್ಲಿ ಬಹುತೇಕರು ಸಲಿಂಗಿಗಳು ಹೊಂದಿದಾರಲ್ಲ, ಅವ್ರು ಹೇಳ್ತಾರೆ ಯಕ್ಷಗಾನದ ಒಳಗಡೆ ಸಲಿಂಗ ಅನಿವಾರ್ಯ ಅಂತ. ಹೆಂಗಿದು? ಸ್ತ್ರೀ ವೇಷಧಾರಿಗಳಿಗೆ ಹೆಚ್ಚು ಒತ್ತಡ ಇರುತ್ತೆ. ಸ್ತ್ರೀ ವೇಷಧಾರಿಗಳು ಚಂದ ಇರ್ತಾರಲ್ವಾ, ನಮಗೆ ಫಸ್ಟ್ ಕ್ರಶ್ ಇರೋದು ಸ್ತ್ರೀ ವೇಷಧಾರಿಗಳ ಮೇಲೆ ಅನ್ನೋ ರೀತಿಯಲ್ಲೇ ಮಾತಾಡಿದ್ದಾರೆ. ಸಾಮಾನ್ಯವಾಗಿ ಯಕ್ಷಗಾನದಲ್ಲಿ ಸ್ತ್ರೀ ವೇಷಧಾರಿಗಳೆಲ್ಲ ಪುರುಷರೇ ಇರ್ತಾರೆ. ಅವರು ಸ್ತ್ರೀ ಪಾತ್ರಕ್ಕೆ ಬಣ್ಣವನ್ನು ಹಚ್ಚಿರ್ತಾರೆ. ಹಾಗಾಗಿ ಅವರ ಜೊತೆಯಲ್ಲಿ ಸಲಿಂಗವಾಗಿ ಇರ್ತಾರೆ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಯಕ್ಷಗಾನ ಕಲಾವಿದರ ಬಗ್ಗೆ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆ ಲಘುವಾದ ಮಾತನ್ನು ಆಡಿರ್ತಕ್ಕಂಥದ್ದು. ಹೋಮೋಸೆಕ್ಸ್ ಅನ್ನೋ ಪದವನ್ನು ಬಳಕೆ ಮಾಡಿದ್ದಾರೆ. ಯಕ್ಷಗಾನದಲ್ಲಿ ಸಲಿಂಗಿಗಳು, ಸಲಿಂಗದ ಬಗ್ಗೆ ಕಾದಂಬರಿಗಳು ಬರ್ತಿವೆ ಅಂತಕ್ಕಂಥ ಮಾತನ್ನೆಲ್ಲ ಆಡಿದ್ದಾರೆ. ಇದನ್ನು ನಿಜಕ್ಕೂ ಕೂಡ ಕರಾವಳಿಯ ಜನ ಒಪ್ತಾರಾ? ಯಕ್ಷಗಾನ ಕಲಾವಿದರು ಒಪ್ತಾರಾ? ಯಾಕೆ ಸ್ತ್ರೀ ವೇಷಧಾರಿಗಳಾದ ತಕ್ಷಣ ಸಲಿಂಗಿಗಳಾಗಬೇಕು ಅಂತ? ಹೆಂಗೆ ಇದು? ಯಾವ ರೀತಿ ಇವರು ಸಂಶೋಧನೆಯನ್ನು ಮಾಡಿದ್ದಾರೆ? ಹೌಕಮ್ ಅನ್ನೋ ಪ್ರಶ್ನೆಗಳು ಕೇಳಿಬರ್ತಾ ಇದೆ. ಕರಾವಳಿ ಭಾಗದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಈ ಮಾತಿಗೆ. ಈ ವಿವಾದಾತ್ಮಕ ಹೇಳಿಕೆಯನ್ನು ಯಾಕೆ ಕೊಟ್ಟರು? ಮೊದಲು ಅವ್ರನ್ನ ಅಧ್ಯಕ್ಷ ಸ್ಥಾನದಿಂದ ಕಿತ್ತಾಕಿ, ಹೀಗೆಲ್ಲ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ್ ಬಿಳಿಮಲೆ ಇವರು ಕೊಟ್ಟಿರ್ತಕ್ಕಂತಹ ಈ ಸ್ಟೇಟ್ಮೆಂಟ್ ಈಗ ವಿವಾದಕ್ಕೆ ಕಾರಣವಾಗಿದೆ. ಯಾಕೆ ಈ ಮಾತನ್ನು ಅವರು ಆಡಿದ್ರು? ಇದು ಯಕ್ಷಗಾನ ಕಲಾವಿದರನ್ನು ಅವಮಾನಿಸುವ ಉದ್ದೇಶದಿಂದನಾ ಹೇಗೆ ಅಂತ ಪ್ರಶ್ನೆ. ಯಕ್ಷಗಾನದ ಒಳಗಡೆ ಹೋಮೋಸೆಕ್ಸ್ ಬೆಳೀತಾರೆ. ಈಗ ನಾವು ಹೋಮೋಸೆಕ್ಸ್ ಬಗ್ಗೆ ಬೇರೆ ಬೇರೆ ಈಗ ನಾವು ಏನೋ ಅದರ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಡ್ತು, ಅದ್ರ ಬಗ್ಗೆ ಎಲ್ಲ ಮಾತಾಡ್ತೇವೆ, ಕಾದಂಬರಿಗಳು ಬರ್ತವೆ. ಬಟ್ ಯಕ್ಷಗಾನದ ಒಳಗಡೆ ಅದು ಅನಿವಾರ್ಯ. ಮತ್ತು ಸ್ತ್ರೀ ವೇಷಧಾರಿಗಳಿಗೆ ಹೆಚ್ಚು ಒತ್ತಡ ಅಲ್ಲಿ ಯಕ್ಷಗಾನದ ಒಳಗಡೆ. ಸ್ತ್ರೀ ವೇಷಧಾರಿ ಚಂದ ಇರ್ತಾರೆ ನೋಡಿ. ನಮ್ಮ ಫಸ್ಟ್ ಕ್ರಶ್ಗಳು ನಮಗೆಲ್ಲ ಸ್ತ್ರೀ ವೇಷಧಾರಿಗಳು, ಯಕ್ಷಗಾನ ಸ್ತ್ರೀ ವೇಷಧಾರಿಗಳು. ಸೊ ಯಕ್ಷಗಾನದ ಒಳಗಡೆ ಹೋಮೋಸೆಕ್ಸ್ ಬೆಳೀತಾರೆ. ಈಗ ನಾವು ಹೋಮೋಸೆಕ್ಸ್ ಬಗ್ಗೆ ಬೇರೆ ಬೇರೆ ಈಗ ನಾವು ಏನೋ ಅದರ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಡ್ತು, ಅದ್ರ ಬಗ್ಗೆ ಎಲ್ಲ ಮಾತಾಡ್ತೇವೆ, ಕಾದಂಬರಿಗಳು ಬರ್ತವೆ. ಬಟ್ ಯಕ್ಷಗಾನದ ಒಳಗಡೆ ಅದು ಅನಿವಾರ್ಯ. ಮತ್ತು ಸ್ತ್ರೀ ವೇಷಧಾರಿಗಳಿಗೆ ಹೆಚ್ಚು ಒತ್ತಡ ಅಲ್ಲಿ ಯಕ್ಷಗಾನದ ಒಳಗಡೆ. ಸ್ತ್ರೀ ವೇಷಧಾರಿ ಚಂದ ಇರ್ತಾರೆ ನೋಡಿ. ನಮ್ಮ ಫಸ್ಟ್ ಕ್ರಶ್ಗಳು ನಮಗೆಲ್ಲ ಸ್ತ್ರೀ ವೇಷಧಾರಿಗಳು, ಯಕ್ಷಗಾನ ಸ್ತ್ರೀ ವೇಷಧಾರಿಗಳು. ನೋಡಿರ್ತಕ್ಕಂಥದ್ದು ಮೈಸೂರಿನಲ್ಲಿ ಕೃತಿ ಬಿಡುಗಡೆ ಕಾರ್ಯಕ್ರಮವೊಂದರಲ್ಲಿ ಈ ರೀತಿ ಹೇಳಿಕೆಯನ್ನು ಪ್ರೊಫೆಸರ್ ಬಿಳಿಮಲೆ ಅವರು ಕೊಟ್ಟಿರ್ತಕ್ಕಂಥದ್ದು. ಈಗ ಇದಕ್ಕೆ ವಿರೋಧ ತೀವ್ರ ಗತಿಯಲ್ಲಿ ವ್ಯಕ್ತವಾಗ್ತಾ ಇದೆ. ಯಾರೂ ಕೂಡ ಇದನ್ನು ಒಪ್ಪಲ್ಲ. ಈ ಬಗ್ಗೆ ಮಾತನಾಡಬೇಕಾದ್ರೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ಇದು ಯಾವ ಸಂದರ್ಭದಲ್ಲಿ ಆಡಿದ ಮಾತು? ಇದು ಯಕ್ಷಗಾನ ಕಲಾವಿದರಿಗೆ ಅವಮಾನ ಮಾಡುವ ರೀತಿಯಲ್ಲಿ ಆಡಿರ್ತಕ್ಕಂಥ ಮಾತಾ ಅಥವಾ ಸಮಯ ಸಂದರ್ಭ ಎಂಥದ್ದು ಅಂತ? ಯಕ್ಷಗಾನ ಕಲಾವಿದರಿಗೆ ಅವಮಾನವಾಗುವಂಥ ಮಾತು ಅನ್ನುವಂಥದ್ರಲ್ಲಿ ಯಾವುದೇ ರೀತಿಯಂಥ ಅನುಮಾನಗಳು ಬೇಡ ಅರವಿಂದ್. ಯಾಕಂದರೆ ಕೇಳಿ ಪುರುಷೋತ್ತಮ್ ಬಿಳಿಮಲೆ ಅವರು ತಮ್ಮನ್ನು ತಾವು ಭಾಳ ದೊಡ್ಡ ಜಾನಪದ ವಿದ್ವಾಂಸರು, ಭಾಳ ದೊಡ್ಡ ಜಾನಪದ ಸಂಶೋಧಕರು ಅಂತ ಪೋರ್ಟ್ರೇ ಮಾಡ್ಕೊಂಡಿರುವಂಥವ್ರು. ಅದೇ ರೀತಿಯಾಗಿ ಅದನ್ನು ಎಸ್ಟಾಬ್ಲಿಷ್ ಕೂಡ ಮಾಡಿಕೊಂಡು ಅವರೀಗ ಒಂದು ಪ್ರಾಧಿಕಾರದ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಬಹಳ ಸ್ಪಷ್ಟವಾಗಿ ಪುರುಷೋತ್ತಮ್ ಬಿಳಿಮಲೆ ಅವರು ವಿಚಾರವನ್ನು ಯಕ್ಷಗಾನದ ಬಗ್ಗೆ ಮಾತನಾಡ್ತಾರೆ. 6 ತಿಂಗಳ ಕಾಲ ಅವರಿಗೆ ಸೆಕ್ಸ್ ಇರೋದಿಲ್ಲ, ಹಾಗಾಗಿ ಸಹಜವಾಗಿಯೇ ಸಲಿಂಗ ಕಾಮ ಬೆಳೆಯುತ್ತೆ. ಅದರಲ್ಲೂ ಕೂಡ ಹೆಣ್ಣು ವೇಷಧಾರಿಗಳಿಗೆ ಆ ಥರದ ಒಂದು ಪ್ರೆಷರ್ ಜಾಸ್ತಿ ಆಗಿರುತ್ತೆ.
ಯಾಕಂದರೆ ಅವ್ರ ಮೇಲೆ ಕ್ರಶ್ಗಳು ಕೂಡ ಆಗಿರುತ್ತೆ. ತಾವು ಚಿಕ್ಕವರಿದ್ದಾಗ ತಮಗೂ ಕೂಡ ಆ ಥರದೊಂದು ಕ್ರಶ್ಶು ಹೆಣ್ಮಕ್ಕಳ ವೇಷಧಾರಿಗಳ ಮೇಲೆ ಆಗ್ತಾ ಇತ್ತು ಅನ್ನುವಂಥ ಒಂದು ಸ್ವ ಅನುಭವದ ಮಾತನ್ನು ಕೂಡ ಪುರುಷೋತ್ತಮ್ ಬಿಳಿಮಲೆ ಅವರೇ ಹೇಳುವಂಥದ್ದು ಅರವಿಂದ್. ಹೀಗಾಗಿ ಒಂದು ವೇಳೆ ಸಲಿಂಗ ಕಾಮಕ್ಕೆ ಸ್ತ್ರೀ ವೇಷಧಾರಿಗಳು ಒಪ್ಪದೇ ಇದ್ದರೆ ಮರುದಿನದಿಂದಲೇ ಅವ್ರಿಗೆ ಆ ಪಾತ್ರ ಕಟ್ಟಾಗ್ಬಿಡ್ತಾ ಇರುತ್ತೆ. ನೆಕ್ಸ್ಟು ಮೇಳಕ್ಕೆ ಅವ್ರನ್ನ ಕರೆಸೋದೇ ಇಲ್ಲ ಭಾಗವತರು ಅನ್ನುವಂತಹದ್ದನ್ನು ಸ್ಪಷ್ಟವಾಗಿ, ಇದು ಯಾವುದು ಕೂಡ ನಮ್ಮ ಮಾತಲ್ಲ ಅರವಿಂದ್, ಇದೆಲ್ಲ ಕೂಡ ಪುರುಷೋತ್ತಮ್ ಬಿಳಿಮಲೆ ಅವರ ಬಾಯಿಂದ ಬಂದಿರುವಂತಹ ಪದಗಳು. ಹೇಳಿ ಕೇಳಿ ಜನಪದ ವಿದ್ವಾಂಸರು ಪುರುಷೋತ್ತಮ್ ಬಿಳಿಮಲೆ ಅವರು ಬಹಳ ಜವಾಬ್ದಾರಿಯುತವಾಗಿ ಮಾತನಾಡಬೇಕಾಗಿತ್ತು. ಒಂದು ರಾಜ್ಯದ ಕಲ್ಚರ್, ಒಂದು ಪ್ರದೇಶದ ಭಾಳ ದೊಡ್ಡ ಶ್ರೀಮಂತಿಕೆಯ ಒಂದು ಯಕ್ಷಗಾನ ಅದು. ಅದರ ಬಗ್ಗೆ ಈ ಮಟ್ಟದ ಕೀಳಾಗಿ ಮಾತನಾಡುವಂಥದ್ದು ಇದೆಯಲ್ಲ, ಈ ಮಟ್ಟಕ್ಕೆ ಇಡೀ ಯಕ್ಷಗಾನದ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯ ಮೂಡುವಂಥ ರೀತಿಯಲ್ಲಿ ಮಾಡುವಂಥದ್ದು ಇದೆಯಲ್ಲ, ಕೇವಲ ಇದು ಯಕ್ಷಗಾನಕ್ಕೆ ಮಾಡಿರುವಂಥ ಅವಮಾನ ಅಲ್ಲ, ಯಕ್ಷಗಾನವನ್ನು ಕಿರೀಟದ ರೀತಿಯಲ್ಲಿ ಇಟ್ಕೊಂಡಿರುವಂಥ ಕರಾವಳಿ ಪ್ರದೇಶಕ್ಕೆ ಜನರಿಗೆ ಮಾಡಿರುವಂಥ ಬಹುದೊಡ್ಡ ಅವಮಾನದ ರೀತಿಯಲ್ಲಿ ಈ ಮಾತುಗಳು ಕೇಳ್ತಾ ಇದ್ದಾವೆ ಅರವಿಂದ್. ಹಾಗಾಗಿಯೇ ಇದಕ್ಕೆ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು. ಒಂದು ವೇಳೆ ಪುರುಷೋತ್ತಮ್ ಬಿಳಿಮಲೆ ಅವರು ಭಾಳ ದೊಡ್ಡ ಸಂಶೋಧಕರಾಗಿರುವಂಥ ಕಾರಣಕ್ಕೋಸ್ಕರವಾಗಿ ಅವರೇನೋ ಸಂಶೋಧನೆ ಮಾಡಿದಾರಾ, ಅದನ್ನು ಅಂಕಿಅಂಶಗಳ ಸಮೇತ ಮಾತನಾಡಬೇಕಾಗಿತ್ತು. ಈ ರೀತಿಯಾಗಿ ಬೀದಿಲಿ ಹೋಗೋ ರೀತಿಯಲ್ಲಿ ಯಾವುದೋ ಒಂದು ಮಾತನ್ನು